ನಮ್ಮ ಮಕ್ಕಳನ್ನ ಕೊಲ್ಲಕ್ಕೂ ರೆಡಿ ಆಗಿದ್ದೀರಾ ನೀವು? ಅವತ್ತು ನಾಟಕ ಅಂತ ಮದುವೆ ಆದ್ವಿ, ಈಗ ನಿಜವಾಗ್ಲೂ ಆಗ್ಬಿಡಣ್ವಾ? ಇದು ಹೇಗ್ರಿ ಸಾಧ್ಯ? ಗಂಡಿನ ಕಡೆಯವರಿಗೆ ಚಾರು ವಿಷಯ ಹೇಗ್ರಿ ಗೊತ್ತಾಯ್ತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಚಾರು ಮದುವೆ ಫಿಕ್ಸ್ ಆಗೋದು, ಆಮೇಲೆ ನಿಂತು ಹೋಗೋದು, ಇದೆಲ್ಲ ಡಿಟೇಲ್ ಆಗಿ ನನ್ನ ಹತ್ರನೇ ಹೇಳ್ತಿದ್ದಾರೆ. ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದೇನೋ ಅಂತ ಭಯ ಆಗ್ತಿದೆ ರೀ. ಸುಮ್ಮನಿರು ರುಕ್ಮಿಣಿ, ಮಾಟ ಅಂತೆ ಮಾಟ. ಹಲೋ ಹೇಳ್ರಿ, ಮೀಟಿಂಗ್ ತಾನೇ? ಇನ್ನು 20 ನಿಮಿಷದಲ್ಲಿ ನಾನು ಆಫೀಸಲ್ಲಿ ಇರ್ತೀನಿ, ನೀವೆಲ್ಲ ರೆಡಿ ಮಾಡ್ಕೊಳ್ರಿ. ಚಂದ್ರಸ್ವಪ್ನವರೇ, ನನಗೆ ಮೀಟಿಂಗ್ ಇದೆ, ಹೋಗ್ತಾ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ನಾನು ಕಾಲ್ ಮಾಡಿದಾಗ ಬನ್ನಿ, ಆಮೇಲೆ ಮಾತಾಡೋಣ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಲ್ಲ ರೀ, ಅದೇನು ವಿಷಯ ಇದೆಯೋ ಈಗಲೇ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ. ರುಕ್ಮಿಣಿ, ಗಂಡಿನ ಕಡೆಯವರು ಒಪ್ಕೊಂಡಿದ್ರೆ ಇಲ್ಲ ಬರ್ತಾ ಇದ್ರೆ ನಾವೆಲ್ಲ ಮಾತಾಡ್ಕೊಂಡು ರೆಡಿ ಮಾಡ್ಕೋಬೋದಿತ್ತು. ಆದರೆ ಹಾಗಲ್ವಲ್ಲ, ಅವ್ರೇನು ಬರ್ತಿಲ್ವಲ್ಲ. ಅಂದರೆ ನಾವು ರೀಸನ್ ಅಂತ ತಿಳ್ಕೊಂಡ್ರೆ ಸಾಕು. ಚಂದ್ರಸ್ವಪ್ನರೇ ನಡ್ರಿ. ಹಲೋ, ಹೇಳಿ ಪ್ರಸಾದ್. ಏನ್ರಿ ಹೇಳೋದು? ನೋಡ್ರಿ, ನಾನು ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ನೋಡಿದ್ದೆ. ಈಗ ನೋಡಿದ್ರೆ ಆ ಗಂಡು ಈ ಮದುವೆ ಬೇಡ, ತಾನು ಚಾರುನ ಮದುವೆ ಆಗಲ್ಲ ಅಂತಿದ್ದಾನೆ. ಅದಕ್ಕೆ ಕಾರಣ ಕೇಳಿದರೆ ಜಯಂತ್ ಜೊತೆ ಮದುವೆ ಫಿಕ್ಸ್ ಆಗಿದ್ದು, ಅವಳು ನಿಮ್ಮನೇಲಿ ಬಂದು ಉಳ್ಕೊಂಡಿದ್ದು, ಮದುವೆ ಮುರಿದು ಹೋಗಿದ್ದು, ಇದೆಲ್ಲ ಕತೆ ಗೊತ್ತಾಗ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದಾರ್ರೀ. ರೇ, ನಿಮ್ಮ ಮಗಳಿಗೆ ಬೇರೆ ಗಂಡು ಒಪ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಮನೆಯವ್ರು ಯಾಕೆ ರಿಕಾರ್ಡ್ ಆಗ್ತಾರೆ? ಅದು ಅಲ್ಲದೆ ಅವಳೇನು ಇಲ್ಲಿ ಬಂದಿರು ಅಂತ ನಾವು ಹೇಳಿದ್ವಾ? ಮದುವೆ ನಿಂತು ಹೋಗಕ್ಕೆ ಯಾರ್ರೀ ಕಾರಣ? ನಿಮ್ಮ ಮಗ ತಾನೇ. ಅದಕ್ಕೆ ತಾನೇ ಚಾರು ಕೋಪದಿಂದ ನಿಮ್ಮನೆಗೆ ಬಂದು ಉಳ್ಕೊಂಡಿದ್ದು. ಎಲ್ಲದಕ್ಕೂ ನನ್ನ ಮಗನ್ನೇ ಯಾಕೆ ದೂರ್ತೀರಿ? ಸಂಬಂಧ ಆಗಿತ್ತು, ಮದುವೆ ಮುರಿದೋಯ್ತು, ನೀವು ಇದ್ರಲ್ಲ, ಎಲ್ಲ ನೋಡಿದ್ರಲ್ಲ. ನೋಡ್ರಿ, ಚೆನ್ನಾಗಿ ಮಾತಾಡಕ್ ಬರುತ್ತೆ ಅಂತ ಸಮರ್ಥನೆ ಮಾಡ್ಕೋಬೇಡಿ. ನನ್ನ ಮಗಳು ನೊಂದಿದ್ದಾಳೆ, ಕೊರಗ್ತಿದ್ದಾಳೆ, ನನ್ನಿಂದ ದೂರನೂ ಇದ್ದಾಳೆ. ಇದನ್ನೆಲ್ಲ ನನ್ನಿಂದ ನೋಡಕ್ಕಾಗಲ್ಲ. ನೋಡ್ರಿ, ಒಂದು ಮಾತು ಹೇಳ್ತೀನಿ, ನನ್ನ ಮಗಳು ಮದುವೆ ಆಗೋವರೆಗೂ ನಿಮ್ಮ ಮನೇಲಿ ಯಾವ ಹೆಣ್ಣು ಮಗಳು ಮದುವೆನೂ ಆಗೋಕ್ ಬಿಡಲ್ಲ ನಾನು. ನೆನ್ಪಿಟ್ಕೊಳ್ಳಿ. ಏನು ಎದುರಿಸ್ತಾ ಇದ್ದೀರಾ? ನೀವು ಯಾವ ಬೆದರಿಕೆಗೂ ಮಣಿಯ ಜನ ಅಲ್ಲ ನಾವು. ಸರಿ, ನೋಡೇ ಬಿಡೋಣ. ಹಲೋ ಹಲೋ, ಯಾಕೆ ಇಷ್ಟು ಜೋರ ಕಿರಿಸ್ತಾ ಇದ್ದೀರಾ? ಏನಾಯ್ತು? ನೀನು ಮಾಡಿರೋ ಜನಾಂಧಾರಿ ಕೆಲಸಕ್ಕೆ ಕಿರ್ಚಾರ್ದೇನೆ ಡ್ಯಾನ್ಸ ಮಾಡೋಕ್ಕಾಗುತ್ತೆ? ಯಾರು ಕಾಲ್ ಮಾಡಿದ್ರು? ಪ್ರಸಾದ್ ಕಾಲ್ ಮಾಡಿದ್ರು. ಚಾರಿಗೆ ನೋಡಿ ಗಂಡಿನ ಮನೆಯವ್ರಿಗೆ ಚಾರು ಇಲ್ಲಿ ಬಂದಿದ್ದು, ಇಲ್ಲಿ ಇದ್ದಿದ್ದು ಎಲ್ಲ ವಿಷಯ ಗೊತ್ತಾಗಿದೆ ಅಂತ. ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡಿದ್ರು ಅಂತ. ಚಾರು ಮದುವೆ ಆಗೋ ತನಕ ನಿಮ್ಮನೇಲೂ ಯಾರಿಗೂ ಮದುವೆ ಆಗ ಬಿಡೋದಿಲ್ಲ ಅಂತ ಧಮಕಿ ಹಾಕ್ತಿದ್ದಾನ ಪ್ರಸಾದ್. ಅಪ್ಪ, ಏನಂತ ಕರ್ಮ ಕುಟ್ಬಿಟ್ಟಿಯೋ ನೀನು? ಎಲ್ಲದಕ್ಕೂ ನನಗೆ ಯಾಕೆ ಬೈತೀರಾ? ಮಯೂರಿ, ಬೇಜಾರಾಯ್ತಾ? ಪಾಪ, ನಿನಗೆ ಬೇಜಾರಾಗಲೇ ಇಲ್ಲ ಅಲ್ವಾ? ಏನ್ರಿ ಇದು? ಎಲ್ಲ ಕಷ್ಟಗಳು ನಮ್ಮ ಚಾರುಗೆ ಬರ್ಬೇಕಾ? ಊರಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗ್ತಿದೆ, ಅಷ್ಟಾಗಿ ನಮ್ಮ ಚಾರು ಫ್ರೆಂಡ್ಸ್ಗೆಲ್ಲ ಮದುವೆಗಳಾಗಿ 1-2 ಮಕ್ಕಳು ಕೂಡ ಆಗೋಗಿದೆ. ಆದ್ರೆ ನಮ್ಮ ಚಾರು ಪರಿಸ್ಥಿತಿ ನೋಡಿದ್ರ
ಕಣ್ಣು ಕಿತ್ತು ಬರುತ್ತೆ ರೀ. ಈಗ ಏನಾಯ್ತೆ? ಎಲ್ಲ ಸರಿಯಾಗತ್ತೆ ಬಿಡು. ಯಾವ ಯಾವ ಕಾಲಕ್ಕೆ ಏನೇನಾಗಬೇಕೋ ಹಾಗೇ ಆಗೋದು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ಈ ಮದುವೆ ಸಂಬಂಧ ಮುರಿದೋಯ್ತು ಅಂದ್ರೆ ಊರಲ್ಲಿ ಬೇರೆ ಯಾವುದೋ ಗಂಡುಗಳೇ ಸಿಗಲ್ವಾ? ರೀ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಚಾರುಗೆ ಏನೋ ದೋಷ ಇದೆ ಅಂತ ಅನ್ನಿಸ್ತಿದೆ ರೀ. ಜನ್ಮಾಂತರ ದೋಷ ಇದ್ರೇನೆ ಈಗ ಮದುವೆ ಗಂಡುಗಳು ಕ್ಯಾನ್ಸಲ್ ಆಗೋದು. ನೋಡ್ರಿ, ನಾವು ಯಾರಾದರೂ ಒಳ್ಳೆ ಜ್ಯೋತಿಷಿ ನೋಡಿ ನಮ್ಮ ಮಗಳ ಬಗ್ಗೆ ಹೇಳೋಣ. ಒಂದು ಪೂಜೆ ಶಾಂತಿ ಹೋಮ ಮಾಡಿಸೋಣ ರೀ, ಎಲ್ಲ ಸರಿ ಹೋಗ್ಬೋದು. ರುಕ್ಮಿಣಿ, ಜ್ಯೋತಿಷಿಗಳನ್ನ ಭೇಟಿ ಮಾಡೋಕ್ ಮೊದಲು ಈ ಮದುವೆ ಕ್ಯಾನ್ಸಲ್ ಆಗೋಕೆ ಏನ್ ರೀಸನ್ ಅಂತ ಕಂಡುಹಿಡಿಯೋಣ. ಆಗ ಸಮಸ್ಯೆ ತನ್ನಿಂತಾನೇ ಪರಿಹಾರ ಸಿಗತ್ತೆ. ಅಷ್ಟೊಂದು ಡೀಟೇಲ್ಸ್ ನಮ್ಗೆ ಯಾರು ಕೊಡ್ತಾರೆ? ರುಕ್ಮಿಣಿ, ದುಡ್ಡು ಬಿಸಾಕಿದ್ರೆ ವೈರಿ ಜೊತೆನೇ ಸೇರ್ಕೊಂಡು ಇನ್ಫಾರ್ಮೇಶನ್ ಪಾಸ್ ಮಾಡೋ ಕಾಲ ಇದು. ಅಂಥದ್ರಲ್ಲಿ ಆ ಕೆಲಸನ ನನ್ನಿಂದ ಮಾಡೋಕ್ಕಾಗಲ್ವಾ? ತಿಳ್ಕೊತೀನಿ ಕಣೆ, ತಿಳ್ಕೊತೀನಿ. ನಮ್ಮ ಚಾರುಗೆ ಈ ಮದುವೆ ಪ್ರಸ್ತಾಪ ಮುರಿದು ಬಿದ್ದಿರೋದು ಹೇಳ್ದೇ ಇದ್ದಿದ್ದೆ ಒಳ್ಳೇದಾಯ್ತು ರೀ. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೇ ಆಗಿರೋದು. ಇಷ್ಟೆಲ್ಲ ಆಗಿದ್ದು ಆ ಜಯಂತ್ ಮಾಡಿರೋ ಹುಚ್ಚಾಟದಿಂದ. ಅವನನ್ನ ಸುಮ್ಮನೆ ಬಿಡಬಾರ್ದು ಕಣೆ, ಅವನನ್ನ ಸುಮ್ಮನೆ ಬಿಡಬಾರ್ದು. ಅವನ ಹೆಸರು ಕೇಳಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ಪಾಪ ಚಾರು ಎಷ್ಟೆಲ್ಲ ಅವನ ಬೆನ್ನ ಹಿಂದೆ ಬಿದ್ಲು, ನ್ಯಾಯ ಕೊಡಿ ಅಂತ ಎಷ್ಟೆಲ್ಲ ಬೇಡ್ಕೊಂಡ್ಲು. ಒಂಚೂರು ಕರುಣೆನೇ ಇಲ್ಲದೆ ಅವಳನ್ನ ಆಚೆ ಹಾಕಿದ್ರು. ಪಾಪ ನಮ್ಮ ಚಾರು. ಅವ್ನು ನಮ್ಮ ಮನೆಗೆ ಬಂದಲ್ಲ, ಆವತ್ತೇ ಅವನ ಕೆನ್ನೆಗೆ 4 ಬಾರಿಸ್ಬೇಕಾಗಿತ್ತು. ಬಿಟ್ಟಿದ್ದೆ ತಪ್ಪಾಯ್ತು ನೋಡಿ. ಎದ್ದು ಹೋಗ್ತಾನೆ ಅವಳ. ನಮ್ಮ ಕಾಲು ಬುಡಕ್ಕೆ ಬಂದೇ ಬರ್ತಾನೆ. ಬರೋ ಹಾಗೆ ನಾನು ಮಾಡ್ತೀನಿ. ನರಳಬೇಕು, ಅವನು ನರಳಬೇಕು ರುಕ್ಮಿಣಿ, ನರಳಬೇಕು. ಮೇಘ, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದೀಯಾ? ನೋಡೆ ಮಯೂರಿ, ಈಗ ಇನ್ನೊಂದು ಶುರು ಆಯ್ತಲ್ಲೇ. ನಮ್ಮ ಮನೇಲಿ ಯಾರಿಗೂ ಮದುವೆ ಆಗಬಾರ್ದಂತೆ, ಚಾರು ಮದುವೆ ಆಗೋ ತನಕ ಕಾಯ್ತಾ ಇರ್ಬೇಕಂತೆ. ಅಲ್ಲ, ಚಾರು ಮನೇಲಿಲ್ಲ ಅಂತಾರೆ, ಅವಳು ಹುಡುಗನ ಹುಡುಕಿದೀವಿ ಅಂತಾರೆ, ಮದುವೆ ಮಾತುಕತೆ ನಿಂತು ಹೋಯ್ತು ಅಂತಾರೆ. ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ. ನಿನ್ನೆ ಇನ್ನು ನಾವೆಲ್ಲ ಖುಷಿಯಾಗಿ ಆಚೆ ಹೋಗಿ ಬಂದ್ವಿ. ಯಾರೋ ಗೊತ್ತಿಲ್ಲದೆ ಇರೋರು ನಮಗೆ ತೊಂದರೆ ಕೊಡಕ್ಕೆ ಬಂದರು. ನಮ್ಮ ಅದೃಷ್ಟ ಏನೂ ಆಗಲಿಲ್ಲ. ಆದರೆ ಈ ತೊಂದರೆಗಳೆಲ್ಲ ನಮಗೆ ಯಾಕಾಗ್ತಾ ಇದೆ? ಚಾರು ಕೋಪ ಇರೋದು ಜಯಂತ್ ಮೇಲೆ, ಅವನನ್ನ ಕಂಟ್ರೋಲ್ ಮಾಡಕ್ ಅಡ್ಡ ಅನ್ನಿಸ್ತಿರೋದು ನಾವಿಬ್ರು. ಅದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಇದಕ್ಕೆಲ್ಲ ಯಾವಾಗ ಕೊನೆ? ಭಯ ಆಗ್ತಿದೆ ನನಗೆ. ಮೇಘ, ಭಯ ಪಟ್ರೆ ಯಾವ ಕೆಲಸನೂ ಆಗಲ್ಲ, ಜೀವನ ನಡ್ಸೋಕ್ಕೂ ಆಗಲ್ಲ. ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು, ಆಗ್ಲೇ ಹೆದರ್ಸೋರು ಸುಮ್ಮನಾಗ್ತಾರೆ. ಮಯೂರಿ, ಚಾರು ಏನಾದರೂ ಹಠ ಹಿಡಿದು ಕೂತ್ರೆ ಜಯಂತಣ್ಣನ ನೀನು ಬಿಟ್ಕೊಟ್ಬಿಡ್ತೀಯ? ಹಾಗೆ ಮಾಡಲ್ಲ ತಾನೆ? ಹಣೆಯಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು ಮೇಘ. ಇನ್ನು ಮುಂದೆ ಜಯಂತಿಗೆ ನಾನು ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗನ್ಬೇಡ ಕಣೆ, ಪ್ಲೀಸ್. ಮೇಘ, ಈ ಮಾತನ್ನ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಪ್ಲೀಸ್ ಮಯೂರಿ,
ಮಾವ. ಎಲ್ಲಿದೆ ಜಯಂತ? ಅದು ಇಲ್ಲೇ ಮನೆ ಹತ್ರ ಮಾವ. ಅಲ್ಲಯ್ಯ, ನಿನ್ನೆ ನೀನು ಮಯೂರಿ ಜೊತೆ ಸುತ್ತಾಡೋಂಥದ್ದು ಏನಿತ್ತು? ಚಾರು ಮನೇಲಿಲ್ಲ, ಅವಳ ಕಣ್ಣು ಮುಂದೆ ಇಲ್ಲ ಅಂತ ನೀನು ಹಳೆ ಪ್ರೇಮನ ಮತ್ತೆ ಶುರು ಹಚ್ಕೊಂಡಿದ್ಯಾ? ಮಾವ ಆ ರೀತಿ ಏನಿಲ್ಲ. ಆ ಥರ ಯಾವ ಆಸೆಗಳನ್ನು ಇಟ್ಕೋಬೇಡ ಜಯಂತ. ಮನೆಯವ್ರಿಗೆಲ್ಲ ಮಾತು ಕೊಟ್ಟಿದ್ಯಾ, ನೆನಪಿರಲಿ. ನಿನ್ನ ಆತ್ಮಕ್ಕೆ ನೀನೇ ಮೋಸ ಮಾಡ್ಕೋಬೇಡ. ಜಯಂತ, ನಾನು ಹೇಳ್ತಾ ಇರೋದು ಕೇಳಿಸ್ತಿದ್ಯಾ? ಆ ಮಾವ ಹೇಳಿ. ನೋಡು, ಚಾರು ವಿಷಯ ಸರಿಯಾಗಿ ಇತ್ಯರ್ಥ ಆಗಬೇಕು. ನೀನು ಚಾರುನ ಮದುವೆ ಆಗಬೇಕು. ಆ ತಾಳಿ ನಿನ್ನ ಜೊತೆಯಲ್ಲಿರೋವರೆಗೂ ಅದು ನಿನಗೆ ಎಚ್ಚರಿಕೆ ಸಂಕೇತ. ಅದನ್ನು ಮರಿಬೇಡ. ಸರಿ ಮಾವ. ಹಾಗೆ ಇನ್ನೊಂದು ವಿಷಯ, ಈ ವರ್ಷನೇ ಮೇಘನ್ಗೂ ಮಯೂರಿಗೂ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಮೇಘದ್ದೇನು ಸಮಸ್ಯೆ ಇಲ್ಲ, ಗಂಡು ಗೊತ್ತಾಗಿದೆ. ಮಯೂರಿಗೆ ಒಂದು ಒಳ್ಳೆ ಕಡೆ ಗಂಡು ಹುಡುಕಿದ್ರೆ ಸಾಕು. ನೀನು ಯಾವ ಗೊಂದಲನೂ ಸೃಷ್ಟಿ ಮಾಡದೇ ಇದ್ರೆ ಎಲ್ಲವೂ ಇತ್ಯರ್ಥ ಚೆನ್ನಾಗಾಗತ್ತೆ. ನೆನಪಿರಲಿ. ಸರಿ. ನಿಮ್ಮನ್ನೆಲ್ಲ ಯಾಕೆ ಕರ್ಸಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ನಂದೊಂದು ಮೆಗಾ ಪ್ಲಾನ್. ನಿಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಜಾಯ್ನ್ ಆಗ್ಬೋದು. ಮೊದಲು ಕಾನ್ಸೆಪ್ಟ್ ಹೇಳ್ತೀನಿ. ಇದು ಮಹಿಳೆಯರಿಗೋಸ್ಕರ, ಮಹಿಳೆಯರೇ ನಡ್ಸ್ಕೊಂಡು ಹೋಗೋವಂಥ ಕಂಪ್ನಿ. ಇಡೀ ವರ್ಡ್ಗೆ ನಮ್ಮ ಪ್ರಾಡಕ್ಟು ರೀಚ್ ಆಗೋ ಥರ ಲಾಂಚ್ ಮಾಡ್ತೀನಿ. ಫಸ್ಟು ನಾನೇ ಇನ್ವೆಸ್ಟ್ ಮಾಡ್ತೀನಿ. 120 ಕೋಟಿ ಸುರಿತೀನಿ. ಪ್ರಾಡಕ್ಟ್ ಲಾಂಚ್ ಆಗ್ತಿದ್ದ ಹಾಗೆ ನೀವೆಲ್ಲರೂ ಪ್ರಾಡಕ್ಟ್ ರೀಚ್ ಆಗಕ್ಕೆ ಸಪೋರ್ಟ್ ಮಾಡಿದ್ರೆ ಸಾಕು. ಪ್ರಾಫಿಟ್ ಅಲ್ಲಿ ಒಳ್ಳೆ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಬೋನಸ್ಸು, ಫಂಡು, ಇನ್ಶೂರೆನ್ಸು ಇದೆಲ್ಲ ಸೇರುತ್ತೆ. ನಿಮ್ಮ ಸಣ್ಣ ಇನ್ವೆಸ್ಟ್ಮೆಂಟ್ಗೆ ಪಕ್ಕ ಗ್ಯಾರಂಟಿ ಕೂಡ ಇದೆ. ನೀವು ಹೇಳಿದ್ದೇನೋ ಸರಿ, ಆದರೆ ಅದಕ್ಕೆ ಬೇಕಾದ ಲೈಸೆನ್ಸ್ ತಗೋಬೇಕಲ್ವಾ? ಈ ಥರ ಬಿಸ್ನೆಸ್ಗೆ ಸೆಬಿ ಅನ್ನೋ ಸಂಸ್ಥೆಯಿಂದ ಪರ್ಮಿಷನ್ ತಗೋಬೇಕು. ಅದು ತುಂಬ ಟೈಮ್ ತಗೊಳುತ್ತೆ. ನಮ್ಮವರೊಬ್ಬರು ಹೀಗೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಜೈಲು ಸೇರಿದ್ದಾರೆ. ಇದರಲ್ಲೆಲ್ಲ ಹುಷಾರಾಗಿರಬೇಕು. ಕಾನ್ಸೆಪ್ಟ್ ಮಾತ್ರ ಸೂಪರ್ ಆಗಿದೆ. ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದು ಮಾತ್ರ ತುಂಬ ಮುಖ್ಯ. ಕಂಪ್ನಿ ಶುರು ಮಾಡೋರು ಇದನ್ನೆಲ್ಲ ಯೋಚನೆ ಮಾಡದೇ ಇರ್ತಾರಾ? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಅವ್ರು ಕೇಳೋ ಪ್ರಶ್ನೆ ಕರೆಕ್ಟಾಗೇ ಇದೆ. ಕೇಳೋರು ಕೇಳಲಿ ಬಿಡಿ. ನಾಳೆ ದಿನ ಡೌಟ್ ಬಂದು ಬೇರೆಯವ್ರು ನಮಗೆ ಪ್ರಶ್ನೆ ಮಾಡಬಾರ್ದು ಅಲ್ವಾ? ಸರಿ, ನಮ್ಮ ಸಪೋರ್ಟ್ ಇದೆ. ನಿಮ್ಮ ಪ್ಲಾನಿಂಗು ಬ್ಯಾಕ್ಗ್ರೌಂಡು ಹೇಳಿದರೆ ನಾವು ಕೂಡಲೇ ಪ್ರಿಪೇರ್ ಆಗ್ತೀವಿ. ನನ್ನ ಹೆಸರು ಈಗಾಗಲೇ ನಿಮಗೆ ಗೊತ್ತಿದೆ. ಇವಳಿಗೆ ಚಿಕ್ಕ ವಯಸ್ಸು, ಇವಳೇನು ಪ್ರಾಜೆಕ್ಟ್ ಮಾಡ್ತಾಳೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಅದಕ್ಕೆ ಲೈಸೆನ್ಸು ಅದು ಇದು ಅಂತ ಕ್ವೆಶನ್ ಮಾಡ್ತಿದ್ದೀರಾ. ನಿಮ್ಮ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ನನ್ನ ತಂದೆ ಹೆಸರು ಪ್ರಸಾದ್. ಪ್ರಸಾದ್ ಆ್ಯಂಡ್ ಕಂಪ್ನಿನ ನಡೆಸ್ತಿರೋ ದೊಡ್ಡ ಬಿಸ್ನೆಸ್ ಮ್ಯಾನ್. ಈ ಲೈಸೆನ್ಸು, ಸೆಬಿ ಅಂತೆಲ್ಲ ಹೇಳಿದ್ರಲ್ಲ, ಇದನ್ನೆಲ್ಲ ನಮ್ಮ ಕಂಪ್ನಿ ಅಕೌಂಟೆಂಟ್ ನೋಡ್ಕೋತಾರೆ. ನಾವು ಪ್ರಾಡಕ್ಟ್ ರೆಡಿ ಮಾಡಿ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಕು. ಲೀಗಲಿ ಎಲ್ಲ ನಮ್ಮ ಕಂಪ್ನಿ ಜನನೇ ನೋಡ್ಕೋತಾರೆ. ಕಂಪ್ನಿ ನೇಮ್ ಏನು, ಅದನ್ನು ಯಾರು ಉದ್ಘಾಟಿಸ್ತಾರೆ ಅನ್ನೋದು ಸರ್ಪ್ರೈಸ್. ಸರಿ, ನೀವಿನ್ನು ಹೊರಡಿ. ಏನಾದರೂ ಡೌಟ್ ಇದ್ದರೆ ಎನಿ ಟೈಮ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದು.
ಅತ್ತೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬನ್ನಿ. ಹಾ ಮಾಡ್ಕೊಂಡ್ಬರ್ತೀನಿ. ಅಯ್ಯೋ ನೀನ್ ಯಾಕೆ ಮಾತಾಡಕ್ ಹೋದೆ? ಮೊದ್ಲೇ ಹುಷಾರಿಲ್ಲ. ಕೂತ್ಕೋ, ನೀ ಕೂತ್ಕೋ. ಪರವಾಗಿಲ್ಲ ಮಾವ. ಕೂತ್ಕೋ. ನೋವು ಕಡಿಮೆ ಆಗಿದೆಯಾ? ಹ್ಞೂ ಮಾವ, ಪೂರ್ತಿಯಾಗಿ ಕಮ್ಮಿ ಆಗಿದೆ. ಅದಕ್ಕೆ ಅಲ್ವಾ ನಿನ್ನೆ ಎಲ್ಲ ಸುತ್ತಾಡ್ಕೊಂಡ್ ಬಂದಿದ್ದು. ನೀವು ಬರುವಾಗ ಯಾರೋ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ಜುಮ್ ಅನ್ನುತ್ತೆ. ಮೋಸ್ಟ್ಲಿ ಅವರು ಬೇರೆಯವ್ರಿಗೆ ಮಾಡಕ್ಕೆ ಹೋಗಿ ಹೀಗಾಗಿರ್ಬೋದು. ನಾನಿದ್ರೆ ಆ ಚಾರು ಮನೆ ಹತ್ರ ಬಂದು ರಂಪ ಮಾಡ್ಬಿಡ್ತಿದ್ಲು. ಹೋಗ್ಲಿ ಬಿಡಿ ಮಾವ, ನಮ್ಗಾಗಿರೋ ತೊಂದರೆನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಜಾಸ್ತಿ ಯೋಚನೆ ಮಾಡಬಾರ್ದಂತೆ. ಹಾಗೆ ಮಾಡಿದಾಗ ಆ ಪಾಪ ತೊಂದರೆ ಮಾಡಿದವ್ರಿಗೆ ಸುತ್ತಕೊಳ್ಳುತ್ತಂತೆ. ಅದಕ್ಕೆ ಕಣಮ್ಮ ಒಳ್ಳೆತನ ಅನ್ನೋದು. ಒಳ್ಳೆತನಕ್ಕೆ ನೋವಾದರೆ ಅದನ್ನು ಮೆಟ್ಟಿ ನಿಲ್ಲುತ್ತೆ. ನೀನು ಹಾಗೇನೆ. ಓಹೋ, ಏನು ಇಬ್ರು ಖುಷಿ ಖುಷಿಯಾಗಿ ಮಾತಾಡ್ತಿದ್ದೀರಾ? ಪುಟ್ಟಿ ಕಾಫಿ ತಂದು ಕೊಟ್ಟಿದ್ಲು, ಕುಡಿತಾ ಹಾಗೆ ಮಾತಾಡ್ತೀನಿ. ಬಾ ನೀನು ಕೂತ್ಕೋ. ಹಲೋ. ಓಹೋ ಬರಬೇಕು. ಕಾಫಿ ತಗೋತೀರಾ? ಇಲ್ಲ, ಅದಲ್ಲೇನು ಬೇಡ. ಬನ್ನಿ ಕೂತ್ಕೊಳ್ಳಿ. ಏನಪ್ಪ, ಏನಾರ ಮಾತಾಡೋದಿದೆಯಾ? ಏನಿಲ್ಲ, ಏನು ಅನ್ಕೊಳ್ಳಲ್ಲ ಅಂದರೆ ಮೇಘನ್ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಬರ್ಬೋದಾ? ಏನು ಅನ್ಕೊಳ್ಳಲ್ಲ ಅಂದರೆ ಮೇಘನ್ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಬರ್ಬೋದಾ? ಇಲ್ಲ, ಒಂದು 20 ಕಿಲೋಮೀಟ್ರ್ ಅಷ್ಟೇ. ನಮ್ಮ ರಿಲೇಟಿವ್ ಗೃಹ ಪ್ರವೇಶ ಇದೆ, ಅಲ್ಲಿ ಮೇಘನ್ ಕರ್ಕೊಂಡು ಹೋದ್ರೆ ಎಲ್ರಿಗೂ ಪರಿಚಯ ಮಾಡಿ ಕೊಟ್ಟಾಗುತ್ತೆ ಅಂತ ಅಷ್ಟೇ. ಅಕ್ಕ ಬಾವ ಮನೇಲಿದ್ದಾಗ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹೇಗೆ ಕಳ್ಸೋಕ್ಕಾಗುತ್ತೆ? ನೀನು ಫೋನ್ ಮಾಡಿ ಕೇಳು, ಅವ್ರು ಒಪ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೂ ಅವ್ರ ಹತ್ರ ಕೇಳಕ್ಕೆ ಸಂಕೋಚ ಅಂತಲೇ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಫಂಕ್ಷನ್ಗೆ ತುಂಬ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ, ಅಬ್ರೋಡಿಂದೆಲ್ಲ ಬರ್ತಾ ಇದ್ದಾರೆ. ಆಮೇಲೆ ಅವರೆಲ್ಲ ಸಿಗ್ತಾರೋ ಇಲ್ವೋ, ಅದಕ್ಕೆ. ಮೇಘ ಒಪ್ಕೊಳ್ಳೋದಾದ್ರೆ ನಾವು ಕಳ್ಸಕ್ ರೆಡಿ. ಏನಮ್ಮ ಮಯೂರಿ, ಏನು ಹೇಳ್ತಿದ್ಯಾ? ಮಾವ, ರಾಹುಲ್ ಬಗ್ಗೆ ಗೊತ್ತಿಲ್ವಾ? ಅವರು ಮೇಘನ ಹುಷಾರಾಗಿ ನೋಡ್ಕೋತಾರೆ, ಧೈರ್ಯವಾಗಿ ಕಳಿಸ್ಬೋದು. ಆದರೂ ನನಗೆ ಯಾಕೋ ಮಾವ, ದಿಸ್ ಇಸ್ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಬ್ರು ಹೊರಗಡೆ ಹೋದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ. ರಾಹುಲ್, ಗಿವ್ ಮೀ 5 minutes. ಅವಳನ್ನ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ಅದೇ ಒಂದು ಕಂಡೀಷನ್. ಏನದು? ಸಂಜೆ ಆಗೋಷ್ಟು ಮನೆ ಕರ್ಕೊಂಡ್ಬರ್ಬೇಕು. ಓಕೆ, ಡನ್. ಚಾರುಗೆ ಮದುವೆ ಆದರೆ ನಂಗೆ ಯಾವ ಪ್ರಾಬ್ಲಮ್ಮು ಇರಲ್ಲ ಅಂತ ನಾನು ಅಂದ್ಕೊಂಡೆ. ಈಗ ಚಾರುನೇ ಮದುವೆ ಆಗಬೇಕು, ಮಯೂರಿ ಜೊತೆ ಓಡಾಡಬಾರ್ದು ಅಂತ ಇದ್ದಾರೆ ಮಾವ. ನಾನು ಏನು ಮಾಡಲಿ? ನನಗೊಂದು ಒಪ್ಕೊಳಕ್ಕೆ ಆಗ್ತಿಲ್ವಲ್ಲ.
ಮೆಸೇಜ್ ಆದರೂ ಮಾಡ್ತೀನಿ. 6 ಪ್ಯಾಕ್ ಯಜಮಾನ್ರೆ ಪ್ಲೀಸ್ ರಿಸೀವ್ ಮಾಡಿ. ಪ್ಯಾಕ್ ಯಜಮಾನ್ರೆ ಪ್ಲೀಸ್ ರಿಸೀವ್ ಮಾಡಿ.